ನೋಡ್ಕೊಂಡು ಕೈ ಎತ್ತಣ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬಾಸು. ನೀವು ನೋಡ್ತಾ ಇದ್ದೀರಾ ಹಾಸನ್ ನ್ಯೂಸು. ನಾನು ನಿಮ್ಮ ಹಿಂದೂ ದರ್ರಾ ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು ವಿಶೇಷವಾಗಿರೋ ಕಂಟೆಂಟ್ ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಹಾಸನದ ಅಲೋನಾ ಕಾಫಿ ಕ್ಯೂರಿಂಗ್ ಹತ್ರ ಇರೋ ಕಂಚನಹಳ್ಳಿ ಕ್ರಾಸಲ್ಲಿ ಒಂದು ವಿಶೇಷವಾದಂತಹ ಒಂದು ಸ್ಪರ್ಧೆನ ಇಟ್ಟಿದ್ದಾರೆ. ಸೊ ಏನಪ್ಪ ಅದು ಸ್ಪರ್ಧೆ ಅಂತ ಅಂದರೆ ಜಿಲ್ಲಾ ಮಟ್ಟದ ಕೋಳಿ ಸಾಂಬಾರ್ ಮತ್ತು ಮುದ್ದೆ ಊಟದ ಸ್ಪರ್ಧೆ. ಇದು ನಡೀತಾ ಇರೋದು ಶೆಟ್ಟಿಹಳ್ಳಿ ಶಿವಕುಮಾರ್ ಅವರ ಅಭಿಮಾನಿ ಬಳಗದಿಂದ. ಇವತ್ತು ಅವರ 35ನೇ ವರ್ಷದ ಒಂದು ಹುಟ್ಟಿದ ಹಬ್ಬ. ಸೊ ಇದರ ಅಂಗವಾಗಿ ಈ ಒಂದು ಸ್ಪರ್ಧೆನ ಏರ್ಪಡಿಸಿದ್ದಾರೆ. ಸೊ ಬನ್ನಿ ನೋಡೋಣ ಯಾವ ರೀತಿ ನಡೆಯುತ್ತೆ ಈ ಒಂದು ಸ್ಪರ್ಧೆ ಅಂತ ಹೇಳ್ಬಿಟ್ಟು. ನಾನು ಇದೇ ಫಸ್ಟ್ ಟೈಮ್ ಈ ಥರದ ಒಂದು ಸ್ಪರ್ಧೆನ ನೋಡೋಕ್ಕೆ ಅಂತ ಬಂದಿರೋದು. ಸೊ ನಿಮಗೂ ತೋರಿಸ್ತೀನಿ ಯಾವ ಥರ ನಡೆಯುತ್ತೆ, ಎಷ್ಟು ಮುದ್ದೆನ ತಿಂತಾರೆ ಇದು ಸ್ಪರ್ಧಿಗಳು ಅಂತ ಹೇಳ್ಬಿಟ್ಟು ನೋಡೋಣ. ಕೋಳಿ ಸಾಂಬಾರು ಮುದ್ದೆ ಊಟ ತಿನ್ನೋಕ್ಕೆ ಫುಲ್ ಸ್ಪರ್ಧಿಗಳು ರೆಡಿಯಾಗಿದ್ದಾರೆ. ಸುಮಾರು 18 ಜನ ಸ್ಪರ್ಧಿಗಳು ಇವತ್ತು ಇಲ್ಲಿ ಕೂತ್ಕೊಂಡಿದ್ದಾರೆ. ಆಲ್ರೆಡಿ ಇವಾಗ ಏನು ಬಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಸ್ಪರ್ಧೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನೀವು ನೋಡ್ಬೋದು ನಮ್ಮ ಜನಸ್ನೇಹಿ ಯೋಗೇಶ್ ಅವರು ಕೂಡ ಬಂದಿದ್ದಾರೆ ಇಲ್ಲಿ. ನಮಸ್ತೆ ಸರ್, ಆರಾಮಿದ್ದೀನಿ ಸರ್. ಸರ್, ಇದು ತುಂಬಾ ವಿಶೇಷ. ಯಾವಾಗಲೂ ನಾನು ತುಂಬ ಖುಷಿ ಪಡ್ತೀನಿ ಈ ಥರದ್ದು ಸ್ಪರ್ಧೆಗಳಿಗೆ ಹೋಗಿ, ತುಂಬ ಖುಷಿ ಆಗುತ್ತೆ. ಇವತ್ತು ವಿಶೇಷವಾಗಿ ನಮ್ಮ ಶಿವಣ್ಣವ್ರದ್ದು ಜನ್ಮದಿನದ ಪ್ರಯುಕ್ತ ಶೆಟ್ಟಿಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಶಿವಣ್ಣವರು ಇದು ಥರದೊಂದು ಅದ್ಭುತವಾದಂಥ ಹಳ್ಳಿ ಪ್ರತಿಭೆಗಳನ್ನ ಗುರುತಿಸಿ ಇಲ್ಲೊಂದು ಮುದ್ದೆ ಊಟದ ಸ್ಪರ್ಧೆನ ಏರ್ಪಡಿಸಿರೋದು ಭಾಳ ಸಂತೋಷ ಆಗುತ್ತೆ. ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಈ ಥರ ಸ್ಪರ್ಧೆಗಳು ನಡೀತಾ ಇರಬೇಕು. ಹಾಗೆ ಇವತ್ತಿನ ಯುವಕರಿಗೊಂದು ಎಂಟರ್ಟೈನ್ಮೆಂಟು ಮತ್ತು ಜೋಶು, ಒಂಥರ ಖುಷಿ ಆಗುತ್ತೆ. ಈ ಥರದ ಹಳ್ಳಿ ಪ್ರತಿಭೆಗಳನ್ನ ಒಂದು ಕರ್ನಾಟಕಕ್ಕೆ ತೋರಿಸುವಂಥ ಒಂದು ಪ್ರಯತ್ನ. ಮೊದಲನೇದಾಗಿ ನಮ್ಮ ಶಿವಣ್ಣವ್ರಿಗೆ ಜನ್ಮದಿನದ ಶುಭಾಶಯಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಮುಖ್ಯವಾದ ಕಾರಣ ನಮ್ಮ ಹರೀಶಣ್ಣವರು. ಸೊ ಅವ್ರು ಕರೆದು ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ದಕ್ಕೆ ತುಂಬ ಸಂತೋಷ ಆಗ್ತದೆ. ಹಾಗೆ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ನಮ್ಮ ಗಜ ಅವರು ಕೂಡ ಈ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನೋಡೋಣ, ಇದೊಂದು ಸ್ಪರ್ಧೆ ಅಲ್ಲ, ಒಂದು ಎಲ್ಲರೂ ಕೂಡ ಕೂತ್ಕೊಂಡು ಆರಾಮಾಗಿ ಒಂದು ಎಂಜಾಯ್ ಮಾಡೋಣ ಅಂತ ಈ ಒಂದು ಸ್ಪರ್ಧೆ ನೋಡ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ, ಮುಖ್ಯವಾಗಿ ಶಿವಣ್ಣವ್ರಿಗೆ ಒಳ್ಳೇದಾಗಲಿ. ಈ ಥರ ಸ್ಪರ್ಧೆಗಳನ್ನ ಸಾಕಷ್ಟು ಮಾಡುವಂಥ ಶಕ್ತಿ ಅವರಿಗೆ ಭಗವಂತ ಕರುಣಿಸಲಿ. ಜನ್ಮದಿನದ ಶುಭಾಶಯಗಳನ್ನ ನಮ್ಮ ಜನಸ್ನೇಹಿ ಪರವಾಗಿ, ನಮ್ಮ ಆಶ್ರಮದ ಪರವಾಗಿ, ಕರ್ನಾಟಕದ ಜನರ ಪರವಾಗಿ ನಮ್ಮ ಶಿವಣ್ಣ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀವಿ. ಒಳ್ಳೇದಾಗಲಿ ಅವ್ರಿಗೆ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು. ನಮ್ಮ ತಮಿಳುನಾಡು ಬಂದಿದೆ, ಅವರು ಒಂದಿನ ಉಣ್ಣಕ್ಕಾಯ್ತಿಲ್ಲ. ನಮ್ಮ ದೊಡ್ಡಪ್ಪನವರು ದಯಮಾಡಿ ಇವರಿಗೆ ಪ್ರೋತ್ಸಾಹ ಕೊಡಬೇಕು, ದಯಮಾಡಿ. ಆಕೆ ಅಣ್ಣಗೆ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿತ್ತು. ನಮ್ಮ ಶೆಟ್ಟಿಹಳ್ಳಿ ಶಿವಣ್ಣನ ಬರ್ತಡೇ, ನಮ್ಮೂರು ಹುಡುಗರು ಸಪೋರ್ಟ್ ಕೊಟ್ಟಿದ್ದಾರೆ. ಸ್ಪೆಷಲಿ ರಕ್ಷಿಯವರು ಮತ್ತು ಫಕೀರವರು ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಸಾಕು, ಚೆನ್ನಾಗಿತ್ತು ಸ್ಪರ್ಧೆ. ಯಾಕೆ ನಿಲ್ಲಿಸಿದ್ರಿ? 6 ಮುದ್ದೆಗೇನೆ? ಯಾಕೆ 6 ಮುದ್ದೆಗೆ ನಿಲ್ಲಿಸ್ಬಿಟ್ರಿ? ಅಣ್ಣ, ನಾವು ಮುದ್ದೆ ತಿಂದಿದ್ದು ಸ್ಪರ್ಧೆ ಇದೆ ಫಸ್ಟು. ವಾರಕ್ಕೂ 15 ದಿನಕ್ಕೂ ಒಂದ್ಸಲ ಮುದ್ದೆ ತಿಂತೀವಿ. ಈಗ 6 ತಿಂದಿರೋದೇ ಗ್ರೇಟು, ತಿನ್ನೋಕ್ಕಾಗಲ್ಲ ಅಣ್ಣ. ಚೆನ್ನಾಗಿತ್ತು ಒಟ್ಟಿನಲ್ಲಿ ಕಾಂಪಿಟೇಷನ್? ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಆಯೋಜಿಸಿದ್ದಾರೆ. ಗೌತಮ್, ರಕ್ಷಿತ್, ಅಜಯ್ ಅವರು ಮತ್ತು ಸ್ಪೆಷಲಿ ಶಿವಣ್ಣ ಅವರು ಇದು ಮಾಡಿದ್ದಾರೆ. ತುಂಬ ಖುಷಿ ಆಯಿತು ಅಣ್ಣ. ಈ ಥರ ಸ್ಪರ್ಧೆಗಳು ಬರ್ತಾ ಇರಬೇಕು. ನಾವು ಯಾವಾಗಲೂ ಕ್ರಿಕೆಟು ಲೀಗು ಆಡ್ಕೊಂಡು ಕೂತಿದ್ವಿ. ಈ ಥರ ಸ್ಪರ್ಧೆ ಬಂದರೆ ಇನ್ನೂ ಖುಷಿ ಆಗುತ್ತೆ. ನೆಕ್ಸ್ಟು ಕ್ರಿಕೆಟ್ ಆಡೋಕ್ಕೆ ಶಕ್ತಿ ಬರುತ್ತೆ. ಇಲ್ಲ, ಅದಕ್ಕೂ ಸಪೋರ್ಟ್ ಮಾಡೋದೇ ನಮ್ಮ ಶೆಟ್ಟಿಹಳ್ಳಿ ಶಿವಣ್ಣ ಅವರ. ನಮ್ಮ ಮುದ್ದೆ ತಿನ್ನೋದ್ರಿಂದ ಕ್ರಿಕೆಟ್ ಆಡೋಕ್ಕೆ ಶಕ್ತಿ ಬರುತ್ತೆ. ಅದಕ್ಕೂ ಅವ್ರು ಸಪೋರ್ಟ್ ಮಾಡ್ತಾರೆ. ಇದನ್ನೂ ಅವರು ಸಪೋರ್ಟ್ ಮಾಡ್ತಿದ್ದಾರೆ, ಕ್ರಿಕೆಟ್ ಆಡೋಕ್ಕೂ ಅವರೇ ಸಪೋರ್ಟ್ ಮಾಡ್ತಿದ್ದಾರೆ. ನಮಗೆ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಅಣ್ಣ.
ಅಂದ್ರೆ ನಿಮ್ಮ ಹೆಸರೇನು? ದರಳಪ್ಪ ಯಾವ ಊರು? ಕೌಶಿಕ. ಕೌಶಿಕ, ಎಷ್ಟು ಮುದ್ದೆ ತಿಂದ್ರಿ? ನಾನು 8 ತಿಂದಿದ್ದೀನಿ. ಇನ್ನು ಸ್ವಲ್ಪ ಹೊಡಿವೆ ಇವನೊಂದು ಚೂರು. ಎಷ್ಟು ವಯಸ್ಸು ನಿಮ್ಗೆ? ನನಗೆ 68 ವರ್ಷ. ಈಗಲೇ ಹಿಂಗಂದ್ರೆ ಇನ್ನು ಆವಾಗ ಇನ್ನು ಹೆಂಗೆ? ಹೊಡಿವೆ. ನಮ್ಮ ಅವು ಕಟ್ಟಿರೋ ಇಷ್ಟು ಸ್ವಲ್ಪ 5 ತಿಂದವೆ. ಎಷ್ಟು ತಿಂತಿದ್ರಿ ಅವಾಗ? ಅವಾಗೆಲ್ಲ ಎಷ್ಟು ತಿಂತಿದ್ರಿ? ತಿಂದಮೇಣ ಒಂದು 5 ರಾಗಿ ರೊಟ್ಟಿ ತಿಂದವೆ, ಕೈ ಹೇಳವು. ಮತ್ತೆ 5 ಮುದ್ದೆ ಹೊಡಿವೆ. ಇನ್ನೂ ಟೈಮ್ ಇದ್ರಿ, ಇನ್ನೂ ತಿಂತಿದ್ರಾ? ಟೈಮ್ ಕೊಟ್ರಿ ಇನ್ನೊಂದು ಅಡಿಬೇಕಣ್ಣ, ಸುಳ್ಳು ಯಾಕೆ ಹೇಳೋದು? ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತಾ? ಊಟ ಮಾಡೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಆದ್ರೂ 68 ವರ್ಷದವರಾಗಿ ಈಗ ಮನೆಗೆ ಹೋದ್ರು ನಾನೇನು ಕಕ್ಕಲ್ಲ, ಅರ್ಧ ದಾರಿಲೂ ನಾನೇನು ಬೆಟ್ಕೊಂಡು ತೊಗೊಳಕ್ಕಲ್ಲ. ಜೀರ್ಣ ಆಗಿ ಹೋಗ್ಬೇಕು ಅಲ್ಲೇ. ಹಳ್ಳಿಕಾರ್ ಜೀವನ ಅಂದ್ರೆ ಇದೆ. ಸ್ವಲ್ಪ ಮುನ್ನುಗ್ಗಲ್ಲ. ಈಗ ಯುವಕರೆಲ್ಲ ತಿಂದ್ರು, 3 ಮುದ್ದೆ ಉಂಡ್ರು, ಆ ಪ್ರೈಸ್ ತಿಂತಾರೆ. ಹಳ್ಳಿಕಾರ್ ಇವು. ಈ ಕಾರ್ಯಕ್ರಮದ ವಿಜೇತರು ಸರ್ ಎಷ್ಟು ಮುದ್ದೆ ತಿಂತಾರೆ ಸರ್? 9. ಏನ್ ತಿಂದ ಅಭ್ಯಾಸ ಆಯ್ತಾ ಏನಾದ್ರು? ಸರ್ ಹಾರ್ಡ್ ವರ್ಕ್ ಮಾಡೋರು, ಹಳ್ಳಿಲಿ ಜಮೀನ್ ಕೆಲಸ ಮಾಡೋರು ಅಭ್ಯಾಸ ಇದೆ. ಏನ್ ಕೆಲಸ ಮಾಡ್ತೀರಾ ನೀವು? ಆರಂಭನೂ ಮಾಡ್ತೀವಿ, ವಿತ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದೀವಿ ಸರ್. ಡೈಲಿ 9 ಮುದ್ದೆ ತಿಂತೀರಾ? ಇಲ್ಲ ಸರ್, ಅಂದ್ರೆ ಕಾಂಪಿಟೇಷನ್ ಅಂತ ಬಂದಾಗ ಆಗತ್ತೆ. ಬಟ್ ನಾರ್ಮಲ್ ಆಗಿ ತಿಂದ್ರೆ ಮನೆ ಮುದ್ದೆ ಆದ್ರೆ 3 ಮುದ್ದೆ. ಮನೆ ಮುದ್ದೆ ಸ್ವಲ್ಪ ಸೈಜ್ ಜಾಸ್ತಿ ಇರುತ್ತೆ, ಬಟ್ ಇಲ್ಲಿ ಸ್ವಲ್ಪ ಕಡಿಮೆ ಇತ್ತಲ್ಲ, ಜನಗಳಲ್ಲಿ ಸ್ನೇಹಿತರು ಪ್ರೋತ್ಸಾಹ ಕೊಟ್ರು, ಹಂಗಾಗಿ ಸ್ವಲ್ಪ ಜಾಸ್ತಿ ತಿನ್ನೋಂಗ. ಚೆನ್ನಾಗಿತ್ತಾ? ಸೂಪರ್ ಸರ್. ಸಾಂಬಾರ್ ಚೆನ್ನಾಗಿತ್ತಾ ಸರ್? ಸೂಪರ್ ಆಗಿತ್ತು ಸರ್, ಎಲ್ಲ ಚೆನ್ನಾಗಿತ್ತು. ಪ್ರಥಮ ಬಹುಮಾನವನ್ನು ಶೆಟ್ಟಳ್ಳಿ ಕಿರಣ್ ಅವರು ಕೊಟ್ಟಿದ್ದಾರೆ. ದ್ವಿತೀಯ ಬಹುಮಾನ ದೊರಳಪ್ಪ ಕೌಶಿಕ ಅವರಿಗೆ 8 ಮುದ್ದೆ ಕಂಪ್ಲೀಟ್ ಮಾಡಿದ್ದಾರೆ. ಮಾಡಿ ಪ್ರಥಮ ಬಹುಮಾನ 7,500 ನಗದು ಹಾಗೂ ಟ್ರೋಫಿ ಮಂಜೇಗೌಡ ಹೊಳೆ ನರಸೀಪುರ ಸಂಕನಹಳ್ಳಿ. ಪಕ್ಕದಲ್ಲಿ ಕೂತ್ಕೊಂಡು ಮೋಸ ಮಾಡ್ಯಾವ್ರಿ. ಊಟ ಮಾಡಕ್ ಬಿಟ್ಟಿಲ್ಲ. ಸಂಜೆ ಅನ್ನ ಮಸಾಲೆ ರುಬ್ಬೇಕಿತ್ತು ಅವಾಗ. ಬನ್ನಿ ಕೂತ್ಕೊಳ್ಳಿ, ಸೇರ್ಕೊಡಿ. ಇದೇ ತರ ಖುಷಿಯಾಗಿ ಹಳ್ಳಿ ಕಡೆ ಎಲ್ಲ ಫಂಕ್ಷನ್ ಮಾಡಿದ್ರೆ ದಯಮಾಡಿ ಬಂದು ಈ ತರ ಪ್ರೋತ್ಸಾಹ ಕೊಡ್ತಿಲ್ಲ, ದೇವರನ್ನ ಒಳ್ಳೇದು.